ಸ್ನೇಹಿತರೆ ನಮಸ್ಕಾರ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿ ಪ್ರಶ್ನೆ ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಅನೇಕ ಗುಡ್ಡ ಕಾಡಲ್ಲಿ ಸಿಗುವಂತಹ ಗಿಡಗಳಿವು. ಇದು ನೋಡಿ, ಕೆಂಪು ಅಥವಾ ಕಪ್ಪು ಫ್ರೂಟ್ ಕಾಣಿಸುತ್ತಲ್ಲ ನೋಡಿ, ಫ್ರೂಟು ಕಾಣಿಸುತ್ತಲ್ಲ, ಇದು ಆಮ್ಲ ಜಾತಿಯಲ್ಲಿ ಅನೇಕ ಇದೆ. ಅದರಲ್ಲಿ ಇದು ಒಂದು. ಇದು ಸೇವನೆ ಮಾಡಲಿಕ್ಕೆ ಕಹಿ ಇದೆ, ಯಾವುದು ಕೆಂಪು. ಅದೇ ಒಂದು ಇದನ್ನು ಸೇವನೆ ಮಾಡಿದ್ರೆ ಸಿಹಿಯಾಗಿದೆ, ಭಾಳ ಸಿಹಿಯಾಗಿದೆ ನೋಡಿ. ಇದನ್ನು ಸೇವನೆ ಮಾಡಿದಾಗ ಬಹಳ ಸಿಹಿಯಾಗಿದೆ. ಇದು ಕಪ್ಪು ಆಮ್ಲ ಅಂತ. ಇದರಲ್ಲಿ ರಿಚ್ ಇನ್ ವಿಟಮಿನ್ ಸಿ ಇದೆ ಸ್ನೇಹಿತರೆ. ರಿಚ್ ಆಗಿದೆ ಇದರಲ್ಲಿ ವಿಟಮಿನ್ ಸಿ. ಇದು ಅನೇಕ ರೀತಿಯ ಕಾಯಿಲೆಗಳು ಒಳ್ಳೆಯದು. ನಾವು ಸೇವನೆ ಮಾಡಿದಾಗ ಅದಕ್ಕೆ ನಮ್ಗೆ ಬೇಕಾದ ನ್ಯಾಚುರಲ್ ವಿಟಮಿನ್ ಸಿ ಸಿಗುತ್ತೆ. ಪ್ರಕೃತಿ ಎಲ್ಲನೂ ಕೊಟ್ಟಿದೆ, ಅದನ್ನು ಹುಡುಕಾಡೋಕ್ಕಿಂತ ಐಡೆಂಟಿಫಿಕೇಷನ್ ಮಾಡಬೇಕು ನಾವು. ಆ ಐಡೆಂಟಿಫಿಕೇಷನಲ್ಲಿ ಅಂದರೆ ಅದನ್ನು ಕಂಡುಹಿಡ್ಕೋಬೇಕು, ಯಾವುದು ಎತ್ತ ಏನಿದೆ, ಎಲ್ಲಿ ಸಿಗುತ್ತೆ ಅಂತ ಕಂಡುಹಿಡ್ಕೋಬೇಕು. ಕೆಲವೊಂದು ಗುಡ್ಡ ಕಾಡುಗಳಲ್ಲಿ ಲಭ್ಯವಿರುವಂತಹ ಗಿಡ ಮರಗಳು, ಅದನ್ನು ಕಂಡುಹಿಡಿದು ಯಾವ ಥರ ಉಪಯೋಗಿಸ್ಕೋಬೇಕು, ಅದಕ್ಕೆ ಏನಕ್ಕೆ ಅಂತ ತಿಳ್ಕೊಂಡ್ರೆ ಸಾಕು ನೋಡಿ. ಅದರ ಒಂದು ಚಿಕ್ಕ ಹೂವು ಬಿಟ್ಟು ಮೇಲೆ ಸಣ್ಣ ಕಾಯಿಗಳಿವು, ಸಣ್ಣ ಕಾಯಿಗಳು ನೋಡಿ, ಈ ಥರ ಇರ್ತದೆ. ಅದು ದಪ್ಪ ಆದಮೇಲೆ ಈ ಥರ ರೆಡ್ ಬರ್ತದೆ. ಇದು ಕಹಿ. ಅದೇ ಕಪ್ಪುಗಾದ ಮೇಲೆ ಸಿಹಿಯಾಗಿರ್ತದೆ ನೋಡಿ. ಇಲ್ಲಿ ಕಪ್ಪುಗಾಗಿದೆ ನೋಡು, ಒಂದು ಹಣ್ಣು ಸಿಹಿಯಾಗಿರ್ತದೆ. ಇದು ಪ್ರಕೃತಿ ಎಲ್ಲ ರೀತಿಯ ನಮಗೆ ಕೊಡುಗೆ ಕೊಟ್ಟಿರ್ತದೆ, ಅದನ್ನು ಉಪಯೋಗಿಸ್ಕೋಬೇಕು. ದಟ್ಟವಾದ ಕಾಡುಗಳಲ್ಲಿ ಸಿಗುವಂತಹ ಈ ಒಂದು ಎಲೆ, ಕಾಂಡ, ಕಾಯಿ ಇತ್ಯಾದಿಗಳನ್ನು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಒಳ್ಳೆಯದನ್ನು ಆಗುತ್ತೆ ಸ್ನೇಹಿತರೆ. ಇದು ಕೆಂಪು ಅಥವಾ ಕಪ್ಪು ಆಮ್ಲ ಅಂದರೆ ಬೆಟ್ಟನಲ್ಲಿ ಅಂತ ಕರೀತಾರೆ. ಇದನ್ನು ನೋಡಿ, ಎಲ್ಲ ಸಿಕ್ಕಿದ್ರೆ ಬಿಡಬೇಡ್ರಿ, ಸೇವನೆ ಮಾಡಿ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಮುಟ್ಲಿ, ಎಲ್ರಿಗೂ ಹೋಗಲಿ. ನಮಸ್ಕಾರ.